ಮುಟ್ಟಿದ ಅಂಗವೆಲ್ಲ ಲಿಂಗವಪ್ಪಯ್ಯ ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತಪ್ಪರಯ್ಯ. ಬಸವಾದಿ ಪ್ರಮತರನ್ನ, ಪೂಜ್ಯ ಗುರುದೇವರನ್ನ, ಆದಿ ಜಗದ್ಗುರು ಶಿವರಾತ್ರೀಶ್ವರನ ಸ್ಮರಣೆಗೈದು ಪೂಜ್ಯ ಶಿವರಾತ್ ದೇಶಿಕನ ಮಹಾಸ್ವಾಮಿಗಳವರಲ್ಲಿ, ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳವರಲ್ಲಿ ಹಾಗೂ ಎಲ್ಲ ಉಳಿದ ಪೂಜ್ಯ ಶ್ರೀಗಳಲ್ಲಿ ಶರಣ ಸಮರ್ಪಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ಈ ಜಾತ್ರಾ ಸಮಾರೋಪದ ಸಮಾರೋಪ ಭಾಷಣವನ್ನು ಮಾಡಲು ಆಗಮಿಸಿರುವ ಜನಪ್ರಿಯ ಮುಖ್ಯಮಂತ್ರಿಗಳು, ಅರ್ಥಶಾಸ್ತ್ರಜ್ಞರು ಆಗಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಅಧ್ಯಕ್ಷತೆಯನ್ನು ವಹಿಸಿದ ಎಚ್ ಸಿ ಮಹದೇವಪ್ಪನವರೇ, ಎಚ್ ಕೆ ಪಾಟೀಲ್ರವರೇ, ಎಚ್ ಎಂ ರೇವಣ್ಣವರೇ, ಸೋಮಶೇಖರ್ ಅವರೇ, ಬೋಸರಾಜ್ರವರೇ, ಎಲ್ಲ ಶಾಸಕ ಬಂಧುಗಳೇ, ಜನಪ್ರತಿನಿಧಿಗಳೇ, ಆತ್ಮೀಯರೇ, ತಾಯಂದಿರ ಮಕ್ಕಳೇ, ಈ ವರ್ಷದ ಜಾತ್ರಾ ಮಹೋತ್ಸವ ಅತ್ಯಂತ ಸಂಪನ್ನಗೊಂಡು ಇವತ್ತು ಅದರ ಮುಕ್ತಾಯ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು. ಪ್ರತಿ ವರ್ಷವೂ ಕೂಡ ಸುತ್ತೂರು ಜಾತ್ರೆ ಅಂದರೆ ಈ ಭಾಗದ ಒಂದು ವಿಶೇಷವಾಗಿರುವಂತಹ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಧಾರ್ಮಿಕ, ಸಾಂಸ್ಕೃತಿಕ ಎಲ್ಲ ಆಯಾಮಗಳನ್ನು ಒಳಗೊಂಡಂತಹ ಪವಿತ್ರ ಕಾರ್ಯಕ್ರಮ. ನಮ್ಮ ಮೈಸೂರಿಗೆ ಒಂದು ಹಣೆಪಟ್ಟಿ ಇದೆ, ಸಾಂಸ್ಕೃತಿಕ ರಾಜಧಾನಿ ಅಂತೇಳಿ. ಆ ಸಾಂಸ್ಕೃತಿಕ ರಾಜಧಾನಿಗೆ ಮತ್ತೊಂದು ಕಿರೀಟವನ್ನ ಇಟ್ಟುವಂತಹ ರೀತಿಯಲ್ಲಿ ಒಂದು ಧಾರ್ಮಿಕ ಆಧ್ಯಾತ್ಮಿಕವಾದಂತಹ ಮೆರಗನ್ನ ಕೊಡುವಂತಹದ್ದೇ ನಮ್ಮ ಈ ಒಂದು ಸುತ್ತೂರಿನ ಜಾತ್ರಾ ಮಹೋತ್ಸವ ಅಂತ ಹೇಳಿ ಅತ್ಯಂತ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ಆದಿ ಜಗದ್ಗುರು ಶಿವರಾತ್ರೀಶ್ವರರ ಜಾತ್ರಾ ಮಹೋತ್ಸವವನ್ನ ಪೂಜ್ಯರು ಬಹಳ ವೈಶಿಷ್ಟ್ಯಪೂರ್ಣವಾಗಿ, ವಿಶೇಷವಾಗಿ ಅನೇಕ ಕಲೆ, ಸಾಹಿತ್ಯ, ಸಂಸ್ಕೃತಿ ಈ ಎಲ್ಲಗಳನ್ನ ಒಳಗೊಂಡಂತೆ ಪ್ರತಿಯೊಬ್ಬರನ್ನ ಕೂಡ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಶಿಕ್ಷಣ, ಅದು ಆರೋಗ್ಯ ಮತ್ತಿತರ ಎಲ್ಲ ಕ್ಷೇತ್ರಗಳನ್ನ ಒಳಗೊಂಡಂತೆ ಎಲ್ಲಕ್ಕೂ ಕೂಡ ಆ ಮೂಲಕ ಜಾಗೃತಿಯನ್ನು ಉಂಟು ಮಾಡುವಂತಹ ಪವಿತ್ರ ಕಾರ್ಯವನ್ನ ಈ ಜಾತ್ರಾ ಮಹೋತ್ಸವದಲ್ಲಿ ನಡೆಸ್ಕೊಂಡು ಬರ್ತಾ ಇದೆ. ಜಾತ್ರೆ ಅಂದ್ರೆ ಕೇವಲ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳನ್ನಷ್ಟೇ ಮಾಡುವಂತಹದ್ದಲ್ಲ. ಜಾತ್ರೆಗಳು ಯಾವತ್ತೂ ಕೂಡ ಜನರನ್ನ ಒಗ್ಗೂಡಿಸುವಂತಹ, ಅವರಲ್ಲಿ ಭಕ್ತಿ ಮತ್ತು ಅರ್ಚನಾ ಭಾವನೆಗಳನ್ನು ಬೆಳೆಸುವುದರ ಜೊತೆಗೆ ಎಲ್ಲ ಜನಗಳಲ್ಲಿ ಒಂದು ಸಾಮರಸ್ಯ ಮತ್ತು ಶಾಂತಿಯನ್ನ ಉಂಟು ಮಾಡುವಂತಹದ್ದು ಜಾತ್ರೆಗಳ ಅತ್ಯಂತ ಮುಖ್ಯವಾಗಿರುವಂತಹ ಉದ್ದೇಶ ಆಗಿರುವಂತಹದ್ದು. ಇಲ್ಲಿ ಮಾತನಾಡುತ್ತಾ ಹೇಳಿದರು, ನಮ್ಮ ಭಾರತದ ಸಂವಿಧಾನ ನಮ್ಮೆಲ್ಲರನ್ನ ಒಗ್ಗೂಡಿಸಿ ಎನ್ನುವಂತಹ ಮಾತನ್ನ ಎಲ್ಲರೂ ಕೂಡ ಒಟ್ಟುಕೊಳ್ಬೇಕಾಗಿರುವಂತಹದ್ದು. ಹಾಗೆಯೇ 12ನೇ ಶತಮಾನದ ಬಸವಣ್ಣನವರು ನಮ್ಮೆಲ್ಲರಿಗೆ ಬೇಕಾಗಿರುವಂತಹ ಬಹುದೊಡ್ಡ ಸಂವಿಧಾನವನ್ನ ಇವತ್ತು ಎಲ್ಲ ಇಡೀ ಜಗತ್ತಿನಲ್ಲೇ ಸಂವಿಧಾನ ಅಥವಾ ಪ್ರಜಾಪ್ರಭುತ್ವ ಬರುವ ಮುನ್ನವೇ 12ನೇ ಶತಮಾನದಲ್ಲಿ ಬಸವಣ್ಣನವರು ಸಂವಿಧಾನವನ್ನ ನಮ್ಮೆಲ್ಲರಿಗೆ ಕೊಟ್ಟಿರುವಂತಹದ್ದನ್ನ ನಾವೆಲ್ಲರೂ ಕೂಡ ಸ್ಮರಿಸಿಕೊಳ್ಳಬೇಕಾಗಿರುವಂತಹದ್ದು. ಅದನ್ನೇ ಮಾನವೀಯ ಸಂವಿಧಾನ ಅಂತೇಳಿ ನಾವು ಕರೆದಿರುವಂತಹ ಅವರು. ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ತಾ ಇದ್ರು, ಇವತ್ತೇನಾದ್ರೂ ಬಸವಣ್ಣನವರು ಸಂವಿಧಾನದಲ್ಲಿಂದೇ ಹೋದ್ರೆ ಆ ಸಂವಿಧಾನ ಅಪೂರ್ಣ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾ ಇದ್ರು. ಮಹದೇವಪ್ಪನವರು ಆ ಸಂವಿಧಾನವನ್ನ ಕುರಿತು ಬಹಳ ಅರ್ಥಪೂರ್ಣವಾಗಿ ನಮ್ಮೆಲ್ಲರಿಗೂ ತಿಳಿಸಿರುವಂತಹ ಅವರು. ನಾವು ಯಾರೇ ಆಗಲಿ, ಎಂಥವರೇ ಆಗಿರಲಿ, ಎಲ್ಲೇ ಇರಲಿ, ನಾವೆಲ್ಲರೂ ಭಾರತೀಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು ಅಂತಂದ್ರೆ ಸಂವಿಧಾನದ ಆಶಯಗಳಂತೆ ನಾವೆಲ್ಲರೂ ಕೂಡ ನಡ್ಕೊಳ್ಬೇಕಾಗಿರುವಂತಹದ್ದು. ಪ್ರತಿಯೊಬ್ಬ ಭಾರತೀಯನು ಕೂಡ ಸಂವಿಧಾನದ ಘನತೆ, ಮಹತ್ವವನ್ನು ಹೆಚ್ಚಿಸುವಂತರ ಜೊತೆಗೆ ರಾಷ್ಟ್ರ ಲಾಂಛನಗಳನ್ನ ಕೂಡ ಗೌರವಿಸುವಂತಹ ಮನೋಭಾವವನ್ನು ಇಟ್ಟುಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ನಮಗೆ ಬದುಕಿನ ಎಲ್ಲ ಸಂವಿಧಾನವನ್ನ ಕಲಿಸಿಕೊಟ್ಟು ಹೋಗಿರುವಂತಹ ಅವರು. ಒಬ್ಬ ಮನುಷ್ಯನಾಗಿ ಬದುಕಲಿಕ್ಕೆ ಬೇಕಾಗಿರುವಂತಹ ಎಲ್ಲವನ್ನೂ ಕೂಡ ನಮಗೆ ಕಲಿಸಿ ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡುವಂತಹ, ಪ್ರತಿಯೊಬ್ಬರಲ್ಲಿಯೂ ಕೂಡ ಮಾನವೀಯತೆಯ ಗುಣಗಳನ್ನು ಬೆಳೆಸುವಂತಹ ಪವಿತ್ರ ಗುಣಗಳನ್ನ ಬಿತ್ತಿದಂತಹ ಅವರು 12ನೇ ಶತಮಾನದ ಬಸವಾದಿ ಶರಣರು. ಅವರ ಒಂದು ಮಾತೆ, ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವವನೇ ಕೂಡಲ ಸಂಗಮ ದೇವ ಪವಿತ್ರವಾಗಿರುವಂತಹ ಅವನು ಅಂತ ಹೇಳಿ. ಯಾರು ಶ್ರೇಷ್ಠವಾದ ಮನುಷ್ಯ ಅಂತಂದ್ರೆ ಹುಟ್ಟಿನಿಂದ ಯಾರೂ ಶ್ರೇಷ್ಠ ಆಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಯಾರಲ್ಲಿ ಉತ್ತಮ ಗುಣಗಳನ್ನು ಇಟ್ಕೊಳ್ತಾನೆ ಅವನು ಉತ್ತಮ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಗುವಂತಹದ್ದು. ಅದನ್ನೇ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂತಹ ಮಾತನ್ನ ಬಸವಾದಿ ಶರಣರು ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಅವರು. ಇವತ್ತು ನಮಗೆ ಬೇಕಾಗಿರುವಂತಹ ಕಾಯಿಕ, ದಾಸೋಹ ಪ್ರಜ್ಞೆ ಇರಬಹುದು, ಅವೆಲ್ಲವನ್ನ ಕೂಡ ಜಾಗೃತಗೊಳಿಸುವಂತಹ ಪವಿತ್ರ ಕಾರ್ಯ 12ನೇ ಶತಮಾನದಲ್ಲಿ ನಡೆಕೊಂಡು ಬಂದಿರುವಂತಹದ್ದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ಕರ್ನಾಟಕದಲ್ಲಿ ಮಠಗಳು ಏನಾದ್ರೂ ಸಾಮಾಜಿಕವಾದಂತಹ, ಧಾರ್ಮಿಕವಾದಂತಹ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದ್ದಾವೆ ಅಂತಂದ್ರೆ ಅದಕ್ಕೆ ಪ್ರೇರಣೆ, ಪ್ರೋತ್ಸಾಹ ಅಂತಂದ್ರೆ 12ನೇ ಶತಮಾನದ ಬಸವಣ್ಣನವರೇ ಕಾರಣ ಆಗಿರುವಂತಹದನ್ನು ಅಂತ ಜ್ಞಾಪಿಸೋದಕ್ಕಾಗಿ ಆ ಮಾತನ್ನು ಹೇಳ್ತಾ ಇರುವಂತಹದ್ದು. ಮಠ ಯಾತಕ್ಕೆ ಬೇಕು ಅನ್ನುವಂಥ ಪ್ರಶ್ನೆ ಹಾಕೊಂಡ್ರೆ
ಅಲ್ಲಮ ಪ್ರಭುಗಳು ಬಹಳ ಸುಂದರವಾಗಿ ಹೇಳ್ತಾರೆ, ಮಠ ಬೇಕೋ ಪರ್ವತ ಬೇಕೋ, ಜನ ಬೇಕೋ ನಿರ್ಜನ ಬೇಕೋ, ಚಿತ್ತ ಸಮಾಧಾನ ಉಳ್ಳಂಗೆ ಅಂತ ಹೇಳ್ತಾರೆ. ಮನುಷ್ಯನ ಮನಸ್ಸನ್ನ ನೆಮ್ಮದಿಯನ್ನಗೊಳಿಸುವಂತಹ ಒಂದು ತಾಣ ಅಂತಂದ್ರೆ ಅದು ಮಠಗಳು ಅನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇರುವಂತಹ ಅವರು. ಇವತ್ತು ಮನುಷ್ಯ ಅಂದ್ರೆ ಒಂದು ದೇಹ ಇದೆ, ಮನಸ್ಸಿದೆ, ಆತ್ಮ ಇದೆ. ಈ ಮೂರರ ಸಂಗಮವೇ ಮನುಷ್ಯ ಆಗಿರುವಂತಹ ಅವನು. ಇವತ್ತು ಮನುಷ್ಯನ ಒಳಗೆ ಒಂದು ಅಂತರಂಗ ಇದೆ, ಮತ್ತೊಂದು ಬಹಿರಂಗ ಇದೆ. ಈ ಅಂತರಂಗ ಬಹಿರಂಗ ಎರಡೂ ಕೂಡ ಪವಿತ್ರವಾಗಿರುವಂತಹ ಕಾರ್ಯ ಆದಾಗ ಮಾತ್ರ ಮನುಷ್ಯ ಚಿತ್ತ ಸಮಾಧಾನವನ್ನ ಒಳ್ಳೋದಕ್ಕೆ ಸಾಧ್ಯ ಆಗುವಂತಹದ್ದು. ಆ ಚಿತ್ತ ಸಮಾಧಾನವನ್ನ ಹೊಂದಬೇಕು ಅಂತಂದ್ರೆ ಇವತ್ತು ಲೌಕಿಕ ಬದುಕಿನೊಳಗೆ ಏನೆಲ್ಲವಿದ್ರೂ ಕೂಡ ಆಧ್ಯಾತ್ಮದ ಧಾರ್ಮಿಕ ಮಾರ್ಗದಲ್ಲಿ ನಡೆದಾಗ ಮಾತ್ರ ಮನುಷ್ಯನಲ್ಲಿ ಆ ಚಿತ್ತ ಸಮಾಧಾನ ಅನ್ನುವಂತಹದ್ದು, ಶಾಂತಿ ನೆಮ್ಮದಿ ಅನ್ನುವಂತಹದ್ದನ್ನ ತಂದುಕೊಳ್ಳೋದಕ್ಕೆ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವಂತಹದ್ದು. ಆ ದೃಷ್ಟಿಯಿಂದಲೇ ಇವತ್ತು ನಾವೆಲ್ಲರೂ ಕೂಡ ಕೇವಲ ಲೌಕಿಕ ಬದುಕಿಗೆ ಅಷ್ಟೇ ಸೀಮಿತಗೊಳ್ಳದೆ ಆಧ್ಯಾತ್ಮದ ಬದುಕಿನ ಮುಖಾಂತರವಾಗಿ ಮಾನಸಿಕವಾದಂತಹ ಒಂದು ಶಾಂತಿ ಸಮಾಧಾನಗಳನ್ನ ಮನುಷ್ಯ ಇವತ್ತು ಹೊಂದಬೇಕಾಗಿರುವಂತಹದ್ದು. ಇವತ್ತು ಜಾತ್ರೆಯಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಭಾವನೆಗಳನ್ನ ಪವಿತ್ರಗೊಳಿಸಿಕೊಳ್ಬೇಕಾಗಿರುವಂತಹದ್ದು, ನಮ್ಮಲ್ಲೆಲ್ಲ ಪ್ರೀತಿ ವಿಶ್ವಾಸಗಳನ್ನ ರೂಪಿಸಿಕೊಳ್ಳಬೇಕಾಗಿರುವಂತಹದ್ದು, ಎಲ್ಲರನ್ನ ತಬ್ಬಿಕೊಂಡು ನಾವೆಲ್ಲ ಒಂದು ಅನ್ನುವಂಥ ಭಾವನೆಯನ್ನು ಬೆಳೆಸಿಕೊಳ್ಳುವಂತ ಭಾವನೆ ಇದೆಯಲ್ಲ, ಅದು ಅತ್ಯಂತ ಮುಖ್ಯವಾಗಿರುವಂತಹದ್ದು. ಇವತ್ತು ಸುತ್ತೂರಿನ ಜಾತ್ರಾ ಮಹೋತ್ಸವದಲ್ಲಿ ನೀವು ನೋಡಿದ ಹಾಗೆ ಯಾವ ಕಾರ್ಯಕ್ರಮಗಳನ್ನು ಬಿಡುವ ಹಾಗಿಲ್ಲ. ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ವಸ್ತು ಪ್ರದರ್ಶನ ಇರ್ಬೋದು, ಶಾಲಾ ಕಾಲೇಜುಗಳ ಶೈಕ್ಷಣಿಕ ಕಾರ್ಯಕ್ರಮಗಳಿರ್ಬೋದು, ಅವೆಲ್ಲವೂ ಕೂಡ ಒಂದಕ್ಕಿಂತ ಒಂದು ಕೂಡ ಮಿಗಿಲಾಗಿ ಎಲ್ಲರಿಗೂ ಕೂಡ ಜಾಗೃತಿಯನ್ನು ಉಂಟು ಮಾಡಿ ಇದೊಂದು ರೀತಿಯಲ್ಲಿ ಎಜುಕೇಟಿವ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ. ನಿಮ್ಮೆಲ್ಲರಲ್ಲೂ ಕೂಡ ಒಂದು ಜಾಗೃತಿಯನ್ನು ಉಂಟು ಮಾಡುವಂತಹ ಪವಿತ್ರ ಕಾರ್ಯ ಆ ಮೂಲಕ ಆಗ್ತಾ ಇರುವಂತಹದನ್ನ ನಾವೆಲ್ಲ ಕೂಡ ಇವತ್ತು ಗಮನಿಸಿರುವಂತಹ ಅವರು. ಆ ಹಿನ್ನೆಲೆಯಲ್ಲಿ ಆದಿ ಶಿವರಾತ್ರೀಶ್ವರ ಜಾತ್ರೆ ಅನ್ನುವಂತಹದ್ದು ಒಂದು ನೆಪ. ಆ ಮೂಲಕ ಎಲ್ಲ ಜನಗಳು ಕೂಡ ಒಂದಾಗಿ ಸೇರುವಂತಹದ್ದು ಅತ್ಯಂತ ಮುಖ್ಯ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಈ ಜಾತ್ರೆಗೆ ಹೊಸ ಹೊಸ ಆಯಾಮಗಳನ್ನ ಪೂಜ್ಯರು ಕೊಟ್ಕೊಂಡು ಬರ್ತಾ ಒಂದು ವಾರಗಳ ಕಾಲ ಈ ಭಾಗದಲ್ಲಿ ಒಂದು ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಕುಂಭಮೇಳ ಅಂತ ಅಲ್ಲೇ ನಡೀತಾ ಇದೆ. ಆದರೆ ಅದಕ್ಕಿಂತಲೂ ಮುಖ್ಯವಾದ ಪವಿತ್ರವಾದ ಒಂದು ಮೇಳ ಅಂತಂದ್ರೆ ಈ ಒಂದು ಸುತ್ತೂರಿನ ಜಾತ್ರಾ ಮಹೋತ್ಸವ ಅನ್ನುವಂಥ ಭಾವನೆಯ ಮಾತುಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಪೂಜ್ಯ ಸುತ್ತೂರು ಜಗದ್ಗುರುವರ ಕಾರ್ಯಕ್ಷೇತ್ರವನ್ನ ನೀವೆಲ್ಲರೂ ಕೂಡ ಬಲ್ಲಂತಹವರಾಗಿದ್ದೀರಿ. ಇವತ್ತು ನಮ್ಮ ರಾಜ್ಯ ಅಲ್ಲ, ಹೊರ ರಾಜ್ಯ, ಹೊರ ದೇಶ, ಈ ಕಡೆ ಎಲ್ಲವೂ ಕಡೆಯೂ ಕೂಡ ಇದರ ಶೈಕ್ಷಣಿಕ, ಒಂದು ಸಾಮಾಜಿಕ, ಒಂದು ಎಲ್ಲ ಕ್ಷೇತ್ರಗಳ ಸೇವಾ ಕಾರ್ಯಗಳು ವಿಸ್ತಾರಗೊಳ್ಳುತ್ತಾ ಇರುವಂತಹದ್ದನ್ನ ನೀವೆಲ್ಲ ಮನಗಂಡಿರುವಂತಹ ಅವರು. ಅಂತಹ ಪೂಜ್ಯರ ನೇತೃತ್ವದಲ್ಲಿ ಈ ಜಾತ್ರಾ ಮಹೋತ್ಸವ ಇವತ್ತು ಸಂಪನ್ನಗೊಂಡು ಅದು ಸಮಾರೋಪವನ್ನ ಹೊಂದ್ತಾ ಇರುವಂತಹದ ಸಂದರ್ಭದಲ್ಲಿ ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರುವಂತಹದ್ದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾಷಣವನ್ನ ಕೇಳೋದಿಕ್ಕೆ. ಅವರ ಮಾತು ನೀವು ಕೇಳಬೇಕು ಅಂತಂದ್ರೆ ಬಹಳ ಸ್ವಾರಸ್ಯಪೂರ್ಣವಾಗಿ ಮಾತನಾಡುವಂತಹ ವ್ಯಕ್ತಿತ್ವ ವಿಶೇಷವಾಗಿ ಸಿದ್ದರಾಮಯ್ಯನಲ್ಲಿ ಇರುವಂತಹದ್ದು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹಳ ಉತ್ತಮ ಕಾರ್ಯಗಳನ್ನು ಮಾಡುವುದರ ಮೂಲಕ ಇವತ್ತು 5 ಗ್ಯಾರಂಟಿಗಳು, ಆ ಗ್ಯಾರಂಟಿಗಳನ್ನ ಅತ್ಯಂತ ಸಮರ್ಥವಾಗಿ ನಿರ್ವಹಿಸುವುದರ ಮುಖಾಂತರವಾಗಿ ನಮ್ಮ ರಾಜ್ಯದ ಒಂದು ಆರ್ಥಿಕ ಒಂದು ಕ್ಷೇತ್ರ ಸುಭದ್ರವಾಗಿದೆ ಎನ್ನುವುದನ್ನ ತೋರಿಸ್ಕೊಡುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಖ್ಯಾತಿ ಏನಪ್ಪಾ ಅಂದ್ರೆ ಅವರು ಬಹು ಹೆಚ್ಚಿನದಾಗಿ ಒಂದು ಬಜೆಟ್ ಮಂಡಿಸುವಂತಹ ಖ್ಯಾತಿ ಯಾರಿಗಾದ್ರೂ ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇದೆ ಅಂದ್ರೆ ಅದು ಸಿದ್ದರಾಮಯ್ಯನವರೊಬ್ಬರಿಗೆ ಸಿಗುವಂತಹದ್ದಾಗಿರುವಂತಹದ್ದು. ಬಹುತೇಕ ಅವರಿಗೆ ಒಂದು ಸಮಾಜವಾದದ ಚಿಂತನೆ ಜೊತೆಗೆ ನಮ್ಮ ಬಸವಾದಿ ಶರಣರ ಪ್ರಭಾವ ಅವರ ಮೇಲೆ ಬಹಳಷ್ಟು ಆಗಿರುವಂತಹದ್ದು. ಇವತ್ತು ಸಮಾನತೆ ಇರ್ಬೋದು, ಸ್ವಾತಂತ್ರ್ಯ ಇರ್ಬೋದು, ಪ್ರೀತಿ ವಿಶ್ವಾಸದ ಭಾವನೆಗಳಿರ್ಬೋದು, ಅವೆಲ್ಲದರ ಮೇಲೆ ಅವರಿಗೆ ಪ್ರಭಾವವನ್ನು ಬೀರುವಂತಹದ್ದು, ಬಹಳಷ್ಟು ಅವರನ್ನ ಎತ್ತರಕ್ಕೆ ಕೊಂಡೊಯ್ಯುವಂತ ಕೆಲಸ ಆಗಿರುವಂತಹದ್ದು. ಅವರ ಸಮಾರೋಪ ಭಾಷಣಕ್ಕೆ ನಾವೆಲ್ಲ ಅನುವು ಮಾಡಿಕೊಡಬೇಕು. ಯಾಕೆ ಅಂತಂದ್ರೆ ಅವರು ಮತ್ತೆ ಮಂಡ್ಯದ ಮಡಿಕೇರಿ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಹೆಚ್ಚು ಸಮಯ ತೆಗೆದುಕೊಳ್ಳುವಂತ ಅಗತ್ಯ ಇಲ್ಲ. ಪೂಜ್ಯ ಚಾರುಕೀರ್ತಿ ಬಚ್ಚಾರಕ ಮಹಾಸ್ವಾಮಿಯವರು ಕೂಡ ಮಾತನಾಡಿದ್ದಾರೆ. ಅನೇಕರು ಇನ್ನು ಮಾತನಾಡುವಂತಹ ಅವಕಾಶ ಇತ್ತು ಇಲ್ಲಿ ಬಂದಿರುವಂತಹ ಅವರು. ಆದರೂ ಕೂಡ ಮುಖ್ಯಮಂತ್ರಿಗಳು ಮುಂದಿನ ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿರೋದ್ರಿಂದ ಅವರ ಮಾತುಗಳಿಗೆ ಅನುವು ಮಾಡಿಕೊಡಬೇಕಾಗಿರುವಂತಹದ್ದು ಅಂತ ಭಾವಿಸಿ ಅವರ ಮಾತುಗಳಿಗೆ ನಾವೆಲ್ಲ ಕಿವಿಯಾಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.